Greetings of the day, dear aspirants. There is a good news for you all. KVS and NVS ಜಾಯಿಂಟ್ ಆಗಿ ಏನು ರಿಕ್ರೂಟ್ ಮಾಡ್ತಿದ್ರು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ಗೆ ಅದರದ್ದು ಒಂದು ನೋಟಿಫಿಕೇಶನ್ ಬಂದಿದೆ. ಯೂಶ್ವಲಿ ಲಾಸ್ಟ್ ವೀಡಿಯೋಸ್ನಲ್ಲಿ ನಾನು ಹೇಳಿದ ಹಾಗೆ ಇನ್ನು ಡಿಸೆಂಬರ್ 4th ಅಪ್ಲಿಕೇಶನ್ ಆನ್ಲೈನ್ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಪ್ ಟು 4th ಡಿಸೆಂಬರ್ ಅಲ್ವಾ? ಬಟ್ ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಂತ ಹೇಳ್ಬೋದು. ಅಪ್ಲಿಕೇಶನ್ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಇನ್ನೂ ಡೇಟ್ ಇರುವ ಹಾಗೇ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ನೋಡಿ ಇಲ್ಲಿದೆ. ಸೊ ಇದೊಂದು ಜಾಯಿಂಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋರು CBSE ಅವರು. ಆ ವೆಬ್ಸೈಟಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ ಇನ್ KVS ಆ್ಯಂಡ್ NVS ಪಬ್ಲಿಕ್ ನೋಟಿಸ್ ಯಾವತ್ತು ಅನೌನ್ಸ್ ಮಾಡಿರೋದು? ಜಸ್ಟ್ ನಾವು 21st ನವಂಬರ್ ಇವತ್ತು. ಈಗ ಸೊ ಏನು ಹೇಳಿದ್ದಾರೆ ಇದರಲ್ಲಿ ಅಂತಂದರೆ, ಇನ್ ರೆಫರೆನ್ಸ್ ಟು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ in KVS and NVS, the applicants are hereby informed that Tier 1 examination for these posts will be conducted on 10th and 11th January ಅಂತ ಹೇಳಿದ್ದಾರೆ 2026. The information regarding examination center, city of examination allotted to candidates, schedule of examination and detailed admit card for Tier 1 will be made available in candidates application login at appropriate time. The candidates are advised to visit websites of CBSE or KVS or NVS for further updates ಅಂತ ಹೇಳಿದ್ದಾರೆ. ಸೊ ಡಿಯರ್ ಆಸ್ಪಿರೆಂಟ್ಸ್, ಇದು ನ್ಯೂ ಇಯರ್ ಗಿಫ್ಟ್ ಅಂತಲೂ ಹೇಳ್ಬೋದು, ಇಫ್ ವಿ ಆರ್ ಇನ್ ಅ ಪಾಸಿಟಿವ್ ಸೆನ್ಸ್. ಸೊ ನವಂಬರ್ 22 ನಾಳೆಯಿಂದ ನಾವು ಟೈಮಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 22 ಕ್ಯಾಲ್ಕುಲೇಟ್ ಮಾಡಿದ್ರೆ ನವಂಬರ್ನಲ್ಲಿ 8 days ಇದೆ ಅಲ್ವಾ? ಸೊ ಡಿಸೆಂಬರ್ ತಿಂಗಳದು ನಾವು ಫುಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, 31 days ಅಂತಲೂ ತಗೋಬೋದು. ಜಾನ್ವರಿನಲ್ಲಿ ಡಿಯರ್ ಆಸ್ಪಿರೆಂಟ್ಸ್ 10th ಮತ್ತು 11th ಅಂತ ಹೇಳ್ತಿರೋದ್ರಿಂದ ಅಲ್ಲಿ ಒಂದು 9 days ಅಂತ ಅನ್ಕೊಳ್ಳೋಣ. ಸೊ 8 days, 9, 10, 10 + 8, 18, 3 + 1, 4, 48 days ಇದೆ ಡಿಯರ್ ಆಸ್ಪಿರೆಂಟ್ಸ್. ಅಂದರೆ ಯೂಶ್ವಲಿ ನೋಟಿಫಿಕೇಶನ್ ಬಂದು ಅಪ್ಲಿಕೇಶನ್ ಆನ್ಲೈನ್ ಪ್ರೊಸೆಸ್ ಎಂಡ್ ಆದಮೇಲೆ ಯೂಶ್ವಲಿ KVS ಅಥವಾ NVSನಲ್ಲಿ 2.5 to 3 months ಗ್ಯಾಪ್ ಇರ್ತಿತ್ತು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋಕ್ಕೆ, ಅಂದರೆ ಎಕ್ಸಾಮ್ ಡೇಟ್ ಕಂಡಕ್ಟ್ ಮಾಡೋಕ್ಕೆ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಇನ್ನೂ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಇನ್ನೂ ಲಾಸ್ಟ್ ಡೇಟ್ ಮುಗ್ದಿಲ್ಲ, ಅದ್ರ ಒಳಗಡೆನೇ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ಕಡಿಮೆ ಗ್ಯಾಪ್ ಇದೆ ನೋಟಿಫಿಕೇಶನ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಕಂಡಕ್ಟಿಂಗ್ ದ ಎಕ್ಸಾಮ್ಸ್. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಆಸ್ಪಿರೆಂಟ್ಸ್. ಟೈಮ್ ಟೇಬಲನ್ನು ಇದಕ್ಕೆ ಸೆಟ್ ಮಾಡ್ಕೊಳ್ಳಿ, 48 days ಓನ್ಲಿ. ಹಾಗಾಗಿ ಇಫ್ ಯು ಪ್ಲ್ಯಾನ್ ನಾವ್, ದೆನ್ ಯು ಕ್ಯಾನ್ ಆಲ್ಸೋ ಗೆಟ್ ದ ಚಾನ್ಸ್ ಆಫ್ ಗೆಟಿಂಗ್ ದ ಪೋಸ್ಟ್ ಇನ್ KVS and NVS. ಸೊ ಹ್ಯಾಪಿ ಲರ್ನಿಂಗ್. ವಿಶ್ ಯು ಆಲ್ ದ ಬೆಸ್ಟ್.